PUC ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ದಿನದಲ್ಲಿ ಸೆಕೆಂಡ್ PUC ಅಕೌಂಟೆನ್ಸಿ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3 ನೋಡೋಣ ಮತ್ತು ಅದೇ ರೀತಿ ಬ್ಲೂ ಪ್ರಿಂಟ್ ಎಕ್ಸ್ಪ್ಲೇಷನ್ ಮಾಡೋಣ. ಯಾವ ಅಧ್ಯಾಯ ಮೇಲೆ ನಿಮಗೆ 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ಪ್ರಾಬ್ಲಮ್ ಮತ್ತು ಅದೇ ರೀತಿ 2 ಅಂಕದ ಪ್ರಶ್ನೆಗಳು ಕೇಳಲಾಗುವುದು. ಆಯಿತಾ, ಇಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ, ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿ. ಇಲ್ಲಿ ಯಾವ ಅಧ್ಯಾಯ ಮೇಲೆ ನಿಮಗೆ ಎಷ್ಟೆಷ್ಟು ಮಾರ್ಕ್ಸ್ಗಳು ಕೇಳಲಾಗುವುದು ಇಲ್ಲೆಲ್ಲ ಎಕ್ಸ್ಪ್ಲೇಷನ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ 1ನೇ ಅಧ್ಯಾಯ ಅಕೌಂಟಿಂಗ್ ಫಾರ್ ಬೇಸಿಕ್ ಕಾನ್ಸೆಪ್ಟ್. ಆಯಿತಾ, ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ ಅಧ್ಯಾಯ ಮೇಲೆ ನಿಮಗೆ 10 ಅಂಕಗಳು ಕೇಳಲಾಗುವುದು. ಆಯಿತಾ, 2 ಅಂಕದ ಒಂದು ಪ್ರಶ್ನೆ ಮತ್ತು 6 ಅಂಕದ ಒಂದು ಪ್ರಶ್ನೆ. 6 ಅಂಕದ ಒಂದು ಪ್ರಶ್ನೆ ಯಾವುದು ಬರುತ್ತೆ ಅಂದರೆ ಇಲ್ಲಿ ಅಂಡರ್ ಪ್ರೊಡಕ್ಟ್ ಮೆಥಡ್. ಆಯಿತಾ, ಇಲ್ಲಿ ಪ್ರೊಡಕ್ಟ್ ಮೆಥಡ್ ನಿಮಗೆ ಒಂದು ಪ್ರಶ್ನೆ ಇರುತ್ತೆ ಮತ್ತು ಅದೇ ರೀತಿ ಇನ್ನೊಂದು ಅವರ್ ಕ್ವಶನ್ ಅಂತ ಅಂದ್ಕೊಳ್ಳಿ, ಅಪ್ರೋಪ್ರಿಯೇಷನ್ ಅಕೌಂಟ್. ಈ ಎರಡರಲ್ಲಿ ಯಾವುದಾದ್ರು ಒಂದು ಫಿಕ್ಸ್ ನಿಮಗೆ ಕೇಳ್ತಾರೆ ಫೈನಲ್ ಎಕ್ಸಾಮ್ನಲ್ಲಿ. ನಾನು ಆಲ್ರೆಡಿ 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ಪ್ರಾಬ್ಲಮ್ ಸಾಲ್ಯೂಷನ್ ಮಾಡಿದ್ದೇನೆ. ಆಯಿತಾ, ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. 2026 ವಾರ್ಷಿಕ ಪರೀಕ್ಷೆ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಹೇಗೆ ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕಂತ ನೀವು ತಿಳಿದುಕೊಂಡು ಬಿಟ್ಟರೆ ಯಾವುದೇ ಒಂದು ಪ್ರಶ್ನೆ ಕೇಳಿ ನೀವು ಸುಲಭವಾಗಿ ಆನ್ಸರ್ ಮಾಡಬಹುದು. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ಅಕೌಂಟೆನ್ಸಿ ಪ್ರಾಬ್ಲಮ್ ಲಿಂಕ್ ಕೊಟ್ಟಿರ್ತೇನೆ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಇವತ್ತಿನ ಈ ಒಂದು ದಿನದಲ್ಲಿ ನಾವು ಸೆಕೆಂಡ್ PUC ಅಕೌಂಟೆನ್ಸಿ ಬ್ಲೂ ಪ್ರಿಂಟ್ ಎಕ್ಸ್ಪ್ಲೇಷನ್ ಮಾಡೋಣ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3 ಕೀ ಆನ್ಸರ್ ಮಾಡೋಣ. MCQ ಕ್ವಶನ್ಸ್, ಆಯಿತಾ, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಮತ್ತು 1 ವರ್ಡ್ ಕ್ವಶನ್ ಮತ್ತು 2 ಮಾರ್ಕ್ಸ್ ಕ್ವಶನ್ ನೋಡೋಣ. ಆಯಿತಾ, 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ನಾನು ಸಪ್ರೇಟ್ ವಿಡಿಯೋ ಮುಖಾಂತರ ಇಲ್ಲಿ ಅಪ್ಲೋಡ್ ಮಾಡ್ತೀನಿ. ಆಯಿತಾ, ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆ 1 ಏನಿದಿಲ್ಲ ಅದರೊಳಗಿಂದು 6 ಮಾರ್ಕ್ಸ್ ಎಲ್ಲ ಪ್ರಾಬ್ಲಮ್ ಒಂದೇ ವಿಡಿಯೋನಲ್ಲಿ ಮುಂದಿನ ದಿನಗಳಲ್ಲಿ ಒಂದೇ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಗೊತ್ತಾಯ್ತಾ? ಸೊ ಡೋಂಟ್ ವರಿ, ನಾನು ವಿಡಿಯೋಗಳು ಹಾಕ್ತಾ ಇರ್ತೀನಿ. ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೆ ಬೆಲ್ ಮೇಲೆ ಕ್ಲಿಕ್ ಮಾಡಿ, ಪ್ರತಿಯೊಂದು ವಿಡಿಯೋ ನಿಮಗೆ ತಪ್ಪದೇ ಬರುತ್ತೆ. ಆಯಿತಾ, ಇಲ್ಲಿ ನೋಡಿ, ಇಲ್ಲಿ ಇವಾಗ ಅಕೌಂಟಿಂಗ್ ಫಾರ್ ಬೇಸಿಕ್ ಕಾನ್ಸೆಪ್ಟ್ ಅಧ್ಯಾಯದಲ್ಲಿ ನಿಮಗೆ ಆಯಿತಾ 10 ಅಂಕಗಳು ಕೇಳಲಾಗುವುದು. 2 ಅಂಕದ ಒಂದು ಪ್ರಶ್ನೆ, 6 ಅಂಕದ ಒಂದು ಪ್ರಶ್ನೆ. 6 ಅಂಕದ ಒಂದು ಪ್ರಶ್ನೆಯಲ್ಲಿ ಅಂಡರ್ ಪ್ರೊಡಕ್ಟ್ ಮೆಥಡ್ ಇಲ್ಲಾಂದರೆ ಅಪ್ರೋಪ್ರಿಯೇಷನ್ ಅಕೌಂಟ್. ಹೆಚ್ಚಾಗಿ ನಿಮಗೆ ಅಂಡರ್ ಪ್ರೊಡಕ್ಟ್ ಮೆಥಡ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಅಂಡರ್ ಪ್ರೊಡಕ್ಟ್ ಮೆಥಡ್, ಆಯಿತಾ, ಆ ಒಂದು ಪ್ರಶ್ನೆ. ಅದೇ ರೀತಿ ನೆಕ್ಸ್ಟ್ ಇವಾಗ ಪಾರ್ಟ್ನರ್ಶಿಪ್ ಅಂದರೆ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ಅಧ್ಯಾಯ ಮೇಲೆ ನಿಮಗೆ ಆಯಿತಾ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಒಂದು 12 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. ಇಲ್ಲಿ AR ಅಂತ ಕೊಟ್ಟಿದ್ದಾರೆ, ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರಬಹುದು ನೀವು. A ಅಂದರೆ ಏನು? ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್. R ಅಂದರೆ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ಶಿಪ್. ಆಯಿತಾ, ಇಲ್ಲಿ A ಅಂದ ತಕ್ಷಣ ಇಲ್ಲಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ಮೇಲೆ ನಿಮಗೆ ಒಂದು 12 ಅಂಕದ ಒಂದು ಪ್ರಶ್ನೆ ಕೇಳಬಹುದು. ಇಲ್ಲಾಂದರೆ 12 ಅಂಕದ ಒಂದು ಪ್ರಶ್ನೆಯಲ್ಲಿ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ಶಿಪ್ ಮೇಲೆ ಒಂದು ಪ್ರಶ್ನೆ ಕೇಳ್ಬೋದು. ಅಂದರೆ ಯಾವುದಾದ್ರೂ ಒಂದು ಕೇಳುತ್ತಾರೆ. ಇಲ್ಲಿ ನಿಮಗೆ ಹೆಚ್ಚಾಗಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ಮೇಲೆ ನಿಮಗೆ ಕ್ವಶನ್ಸ್ ಕೇಳಿದ್ದಾರೆ. ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್, ಆಯಿತಾ, ಈ ಒಂದು ಅಧ್ಯಾಯದಲ್ಲಿನ 2ನೇ ಅಧ್ಯಾಯದಲ್ಲಿ ನಿಮಗೆ 12 ಅಂಕದ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಆಯಿತಾ, ಅದೇ ರೀತಿ 3ನೇ ಅಧ್ಯಾಯ. ಆಯಿತಾ, 3ನೇ ಅಧ್ಯಾಯದಲ್ಲಿ ನೋಡಿ ರಿಟೈರ್ಮೆಂಟ್ ಅಂದರೆ ಡೆತ್ ಆಫ್ ಎ ಪಾರ್ಟ್ನರ್. ಈ ಒಂದು ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಒಂದು ಪ್ರಶ್ನೆ, ಇಲ್ಲಿ 6 ಅಂಕದ ಪ್ರಶ್ನೆ 2 ಕೇಳಲಾಗುವುದು. ಆಯಿತಾ, 2 ಯಾವುದಂದರೆ ಇಲ್ಲಿ A ಅಂತ ಏನು ಕೇಳಿದಾರಲ್ಲ, ಅಂದರೆ ಇವಾಗ ಇಲ್ಲಿ ನಿಮಗೆ ಸಕ್ರಿಫೈ ರೇಷಿಯೋ ಕೇಳ್ಬೋದು. ಆಯಿತಾ, ಇಲ್ಲಿ ರೇಷಿಯೋ ಚಾಪ್ಟರ್ ಮೇಲೆ ನಿಮಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಆಯಿತಾ, ಸಕ್ರಿಫೈ ರೇಷಿಯೋ ಇಲ್ಲಾಂದರೆ NPRS ಅಂದರೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಇಲ್ಲಾಂದರೆ ಗೇನ್ ರೇಷಿಯೋ, ರಿಟೈರ್ಮೆಂಟ್. ಆಯಿತಾ, ಗೇನ್ ರೇಷಿಯೋ, ರಿಟೈರ್ಮೆಂಟ್ ಮೇಲೆ ನಿಮಗೆ ಒಂದು 6 ಮಾರ್ಕ್ ಪ್ರಾಬ್ಲಮ್ ಇದ್ದೇ ಇರುತ್ತೆ ರೇಷಿಯೋ ಚಾಪ್ಟರ್ ಮೇಲೆ. ಆಯಿತಾ, ರೇಷಿಯೋ ಅಂದರೆ ಸಕ್ರಿಫೈ ರೇಷಿಯೋ, NPRS ಇಲ್ಲಾಂದರೆ ಗೇನ್ ರೇಷಿಯೋ ಅಂದರೆ ರಿಟೈರ್ಮೆಂಟ್. ಯಾವುದಾದ್ರೂ ಒಂದು ಇಲ್ಲಿ 6 ಮಾರ್ಕ್ಸ್ ನಿಮಗೆ ಇಲ್ಲಿ ಕೇಳಲಾಗುವುದು. ನಿಮಗೆ ಹೆಚ್ಚಾಗಿ ಗೇನ್ ರೇಷಿಯೋನೇ ಕೇಳಿದ್ದಾರೆ. ಆಯಿತಾ, ಗೇನ್ ರೇಷಿಯೋ ನೋಡ್ಕೊಳ್ಳಿ 6 ಮಾರ್ಕ್ಸ್ನಲ್ಲಿ. ಆಯಿತಾ, ಅದೇ ರೀತಿ ಇನ್ನೊಂದು ಪ್ರಶ್ನೆ ಇದೆ ನಿಮಗೆ, ಪರ್ಟಿಕ್ಯುಲರ್ ಒಂದು ಪಾರ್ಟ್ನರ್ದು ಪ್ರಿಪೇರ್ ಕ್ಯಾಪಿಟಲ್ ಅಕೌಂಟ್ ಇಲ್ಲಾಂದರೆ ಎಕ್ಸಿಕ್ಯೂಟರ್ ಅಕೌಂಟ್ ಪ್ರಿಪೇರ್ ಮಾಡಿ ಅಂದಿರ್ತಾರೆ, ಗೊತ್ತಾ? ಎಕ್ಸಿಕ್ಯೂಟರ್ ಅಕೌಂಟ್, ಕ್ಯಾಪಿಟಲ್ ಅಕೌಂಟ್ ಅಂತ ಇಲ್ಲಿ ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಕೇಳಲಾಗುವುದು. ಆಯಿತಾ, ಗೇನ್ ರೇಷಿಯೋ, ಸಕ್ರಿಫೈ ರೇಷಿಯೋ ಇಲ್ಲಾಂದರೆ NPRS. ನಿಮಗೆ ಹೆಚ್ಚಾಗಿ NPRS ಇಲ್ಲಾಂದರೆ ಗೇನ್ ರೇಷಿಯೋ ಯಾವುದಾದ್ರು ಒಂದು ಇದರೊಳಗಿಂದು ಕೇಳ್ತಾರೆ. ಪ್ಲಸ್ ಇಲ್ಲಿ ಒಂದು ನಿಮಗೆ ಒಬ್ಬ ಪರ್ಟಿಕ್ಯುಲರ್ ಒಂದು ಪರ್ಸನ್ ಮೇಲೆ ನಿಮಗೆ ಎಕ್ಸಿಕ್ಯೂಟರ್ ಅಕೌಂಟ್ ಬಿಡಿಸಿ ಅನ್ಬಹುದು, ಇಲ್ಲಾಂದರೆ ಪ್ರಿಪೇರ್ ಕ್ಯಾಪಿಟಲ್ ಅಕೌಂಟ್. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗ್ಬಿಡುತ್ತೆ ಹೇಗೆ ಪ್ರಾಬ್ಲಮ್ ಸಾಲ್ಯೂಷನ್ ಮಾಡಬೇಕಂತ. ಆಯಿತಾ, ಅದೇ ರೀತಿ ಇವಾಗ 4ನೇ ಅಧ್ಯಾಯ. 4ನೇ ಅಧ್ಯಾಯದಲ್ಲಿ ನೋಡಿ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಈ ಒಂದು ಅಧ್ಯಾಯದಲ್ಲಿ ನಿಮಗೆ 12 ಅಂಕದ ಒಂದು ಪ್ರಶ್ನೆ ಫಿಕ್ಸ್ ಇದ್ದೇ ಇರುತ್ತೆ. ಆಯಿತಾ, ನ್ಯೂ ರಿಯಲೈಸೇಷನ್ ಮತ್ತು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ಈ 3 ಆಯಿತಾ ಕಾಲಮ್ ಹಾಕಿ ನೀವು ಬಿಡಿಸಬೇಕಾಗುತ್ತೆ. ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಈ ಒಂದು ಪ್ರಶ್ನೆಗೆ ಹೇಗೆ ಆನ್ಸರ್ ಮಾಡಬೇಕು ನಾನು ಎಲ್ಲ ಹೇಳ್ಕೊಟ್ಟಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಆಯಿತಾ, ಫಿಕ್ಸ್ ಆಗಿರುತ್ತೆ, ಇದು ಬಹಳ ಈಸಿ ಇದೆ ಪ್ರಶ್ನೆ. ಆಯಿತಾ,
ನೋಡಿ 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ನಲ್ಲಿ ಬಹಳ ಈಸಿಯಾಗಿ ನಿಮಗೆ ಪ್ರಶ್ನೆ ಕೇಳ್ತಾರೆ, ಆರಾಮಾಗಿ ನೀವು ಆನ್ಸರ್ ಮಾಡಬಹುದು ಆಯಿತಾ. ಅದೇ ರೀತಿ ಇವಾಗ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ ನೋಡಿ, ಈ ಒಂದು ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಒಂದು ಪ್ರಶ್ನೆ ಮತ್ತು 12 ಅಂಕದ ಒಂದು ಪ್ರಶ್ನೆ. 12 ಅಂಕದ ಒಂದು ಪ್ರಶ್ನೆ ಯಾವುದು? ಜರ್ನಲ್ ಎಂಟ್ರೀಸ್. ನೋಡಿ 12 ಅಂಕದ ಒಂದು ಪ್ರಶ್ನೆ ಜರ್ನಲ್ ಎಂಟ್ರೀಸ್ ಕೇಳ್ತಾರೆ. ವೆರಿ ಸಿಂಪಲ್ ಇದೆ ಸ್ನೇಹಿತರೆ ಆಯಿತಾ. ಆರಾಮಾಗಿ ನೀವು ಈ ಒಂದು ಪ್ರಶ್ನೆಯಲ್ಲಿ 12 ಅಂಕವನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು. ಜರ್ನಲ್ ಎಂಟ್ರೀಸ್ ಹೇಗೆ ಆನ್ಸರ್ ಮಾಡಬೇಕು ಎಲ್ಲ ಹೇಳ್ಕೊಟ್ಟಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಎಲ್ಲ ವಿದ್ಯಾರ್ಥಿಗಳು ವಿಡಿಯೋ ನೋಡ್ಕೊಳ್ಳಿ. ಇಶ್ಯೂ ಆ್ಯಂಡ್ ರಿಡೆಂಪ್ಷನ್ ಆಫ್ ಡಿವೆಂಚರ್ಸ್, ಈ ಒಂದು ಅಧ್ಯಾಯ ಮೇಲೆ ನಿಮಗೆ 12 ಅಂಕದ ಒಂದು ಪ್ರಶ್ನೆ. ಅಂದರೆ ಇಲ್ಲಿ ಡಿವೆಂಚರ್ಸ್ ಆನ್ ಜರ್ನಲ್ ಎಂಟ್ರೀಸ್ ಮೇಲೆ ನಿಮಗೆ ಒಂದು ಪ್ರಶ್ನೆ ಕೇಳ್ತಾರೆ. ಇಲ್ಲಿ ಡಿವೆಂಚರ್ಸ್ ಮೇಲೆ ಒಂದು ನಿಮಗೆ ಅಂದರೆ ಪರ್ಸೆಂಟೇಜ್ ಡಿವೆಂಚರ್ಸ್ ಜರ್ನಲ್ ಎಂಟ್ರೀಸ್ ಮೇಲೆ ನಿಮಗೆ ಒಂದು ಪ್ರಶ್ನೆ ಕೇಳಲಾಗುವುದಿಲ್ಲ ಆಯಿತಾ. ಸೊ ಇದು ಕೂಡ ಒಂದು ಜರ್ನಲ್ ಎಂಟ್ರೀಸ್ ಥರನೇ ಇರುತ್ತೆ ಡಿವೆಂಚರ್ ಮೇಲೆ. ಇಲ್ಲಿ 7ನೇ ಅಧ್ಯಾಯ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಎ ಕಂಪ್ನಿ, ಈ ಒಂದು ಅಧ್ಯಾಯದಲ್ಲಿ ನಿಮಗೆ 10 ಅಂಕಗಳು ಕೇಳಲಾಗುವುದು ಆಯಿತಾ. ಸೊ ಇಲ್ಲಿ ನೋಡಿ 10 ಅಂಕಗಳು ಕೇಳಲಾಗುವುದು. ಇಲ್ಲಿ 2 ಅಂಕದ ಒಂದು ಪ್ರಶ್ನೆ ಮತ್ತು 6 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. ಇಲ್ಲಿ 6 ಅಂಕದ ಒಂದು ಪ್ರಶ್ನೆ ಯಾವುದಂದರೆ ಕಂಪ್ನಿ ಆ್ಯಕ್ಟ್ ನಿಮಗೆ ಒಂದು ಪ್ರಾಬ್ಲಮ್ ಇರುತ್ತೆ ಆಯಿತಾ. ಆ ಕಂಪ್ನಿ ಆ್ಯಕ್ಟ್ ಬಿಡಿಸಿ ನೀವು ಬರಿಬೇಕಾಗಿರುತ್ತೆ. ಬಹಳ ಸಿಂಪಲ್ ಇದೆ 6 ಅಂಕದ ಪ್ರಶ್ನೆ ಇದು. ಮತ್ತು 2 ಅಂಕದ ಪ್ರಶ್ನೆ ಇಲ್ಲಿ ನೋಡೋಣ ಯಾವುದು ಕೇಳಲಾಗುವುದಂತ, ಗೊತ್ತಾಯ್ತಾ. ಅದೇ ರೀತಿ 8ನೇ ಅಧ್ಯಾಯ ಅನಾಲಿಸಿಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನೋಡಿ, ಅನಾಲಿಸಿಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಧ್ಯಾಯ ಮೇಲೆ ನಿಮಗೆ 14 ಅಂಕಗಳು ಕೇಳಲಾಗುವುದು ಆಯಿತಾ. 14 ಅಂಕಗಳು ಕೇಳಲಾಗುವುದು. ಇಲ್ಲಿ ನೋಡಿ ಅಂದರೆ 12 ಅಂಕದ ಒಂದು ಪ್ರಶ್ನೆ. ಇಲ್ಲಿ ನಿಮಗೆ ಪಾರ್ಟ್ ಅಂದರೆ 1 MCQ ಕ್ವಶನ್, ಅದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ನಲ್ಲಿ ಅಲ್ಲಿ 2 ಮಾರ್ಕ್ಸ್ ಕೇಳ್ತಾರೆ. ಟೋಟಲ್ 14 ಮಾರ್ಕ್ಸ್ ಇಲ್ಲಿ ಕೇಳಲಾಗೋದು ಆಯಿತಾ. ಇಲ್ಲಿ 12 ಅಂಕದ ಒಂದು ಪ್ರಶ್ನೆ ಯಾವುದಂದರೆ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನಲ್ಲಿ ಕಂಪ್ಯಾರೇಟಿವ್ ಬ್ಯಾಲೆನ್ಸ್ ಶೀಟ್ ಇಲ್ಲಾಂದರೆ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್, ನಿಮಗೆ ಹೆಚ್ಚಾಗಿ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟೇ ಕೇಳಿದ್ದಾರೆ. ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ನೋಡ್ಕೊಳ್ಳಿ ಆಯಿತಾ. ಕಂಪ್ಯಾರೇಟಿವ್ ಒಂದು ಆಪ್ಷನಲ್ಲಿ ಅದು ಕೂಡ ನೋಡ್ಕೋಬೇಕು, ಪ್ಲಸ್ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಕೂಡ ನೀವು ನೋಡ್ಕೋಬೇಕಾಗುತ್ತೆ ಆಯಿತಾ. ಅದೇ ರೀತಿ ಅಕೌಂಟಿಂಗ್ ರೇಷಿಯೋಸ್, ಈ ಅಕೌಂಟಿಂಗ್ ರೇಷಿಯೋಸ್ನಲ್ಲಿ ನಿಮಗೆ 12 ಅಂಕದ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಇಲ್ಲಿ ಟೋಟಲಾಗಿ 14 ಅಂಕಗಳು ಕೇಳಲಾಗುವುದು. ಫಾರ್ಮುಲಾಸ್ ಬರುತ್ತೆ, ಫಾರ್ಮುಲಾಸ್ ಹಚ್ಚಿ ನೀವು ಬಿಡಿಸಬೇಕಾಗುತ್ತೆ. ಈ ಒಂದು ಅಧ್ಯಾಯ ಮೇಲೆ ನಾನು ಯಾವುದೇ ರೀತಿ ಪ್ರಾಬ್ಲಮ್ ಬಿಡಿಸಿಲ್ಲ, ಡೋಂಟ್ ವರಿ. ನೋಡೋಣ, ನೀವು ಆಪ್ಷನ್ ಇಟ್ಕೊಳ್ಳಿ ಈ ಒಂದು ಅಧ್ಯಾಯ ಆಯಿತಾ. ಇವಾಗ ಇಲ್ಲಿ ನೋಡಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಈ ಒಂದು ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಒಂದು ಪ್ರಶ್ನೆ ಮತ್ತು 6 ಅಂಕದ ಒಂದು ಪ್ರಶ್ನೆ. 6 ಅಂಕದ ಪ್ರಶ್ನೆ ಯಾವುದು ಕೇಳಲಾಗುವುದು? ಅಪ್ರಾಪರೇಟಿಂಗ್ ಕ್ಯಾಶ್ ಫ್ಲೋ ನಿಮಗೆ ಕೇಳಬಹುದು, ಫೈನಾನ್ಷಿಯಲ್ ಆಕ್ಟಿವಿಟೀಸ್ ಕೇಳಬಹುದು, ಇಲ್ಲಾಂದರೆ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್, ಇಲ್ಲಾಂದರೆ ಅಪ್ರಾಪರೇಟಿಂಗ್ ಆಕ್ಟಿವಿಟೀಸ್. ನೋಡಿ ಅಪ್ರಾಪರೇಟ್ ಆಕ್ಟಿವಿಟೀಸ್ ಮೇಲೆ ನಿಮಗೆ ಹೆಚ್ಚಾಗಿ ಪ್ರಶ್ನೆ ಕೇಳಿದ್ದಾರೆ ಆಯಿತಾ. ಸೊ ಈ ಒಂದು ಪ್ರಶ್ನೆ ಹೇಗೆ ಆನ್ಸರ್ ಮಾಡಬೇಕು ಎಲ್ಲ ಹೇಳ್ಕೊಟ್ಟಿದ್ದೀನಿ. ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋ ಇದಾವೆ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಇವಾಗ ಬನ್ನಿ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3 ಕೀ ಆನ್ಸರ್ ಮಾಡೋಣ. MCQ ಕ್ವಶನ್ಸ್ ಮತ್ತು 1 ವರ್ಡ್ ಕ್ವಶನ್ ಮತ್ತು 2 ಮಾರ್ಕ್ಸ್ ಕ್ವಶನ್. ನಿಮಗೆ ಈ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3ರಲ್ಲಿ ಕೇಳಿರುವಂತಹ ಈ 1 ಅಂಕದ ಪ್ರಶ್ನೆ 2 ಅಂಕದ ಪ್ರಶ್ನೆ ಓದ್ಕೊಂಡ್ರೆ ಡೆಫಿನೆಟ್ಲಿ ಅವೇ ಕ್ವಶನ್ಸ್ ಮತ್ತು ನಿಮ್ಮ ಕಾಲೇಜಿನಲ್ಲಿ ಪ್ರಿಪೇರ್ನಲ್ಲಿ ಕೂಡ ಕೇಳುವ ಸಾಧ್ಯತೆ ಇರುತ್ತೆ. ಪ್ಲಸ್ ನಿಮ್ಮ ಫೈನಲ್ ಎಕ್ಸಾಮ್ನಲ್ಲಿ ಕೂಡ ಅವೇ ಕ್ವಶನ್ಸ್ಗಳು ಬರುವ ಸಾಧ್ಯತೆಗಳು ಬಹಳ ಇರುತ್ತೆ. ಸೊ ಅದಕ್ಕೆ ಇವಾಗ ನೋಡೋಣ, ಇಂಪಾರ್ಟೆಂಟ್ ಆಗಿರುತ್ತೆ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3ರಲ್ಲಿ ಕೊಟ್ಟಿರುವಂತಹ MCQ ಕ್ವಶನ್ಸ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್, 1 ವರ್ಡ್ ಕ್ವಶನ್ ಮತ್ತು 2 ಮಾರ್ಕ್ಸ್ ಕ್ವಶನ್. 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್. ಬಟ್ ಯಾವುದೇ ಒಂದು ಪ್ರಶ್ನೆ ಕೇಳಿ ನಾವು ಹೇಗೆ ಆನ್ಸರ್ ಮಾಡಬೇಕಂತ ಒಂದು ಬಾರಿ ನೀವು ತಿಳಿದುಕೊಂಡ್ಬಿಟ್ರೆ ಯಾವುದೇ ಒಂದು ಪ್ರಶ್ನೆ ಕೇಳಿ ಆರಾಮಾಗಿ ನೀವು ಆನ್ಸರ್ ಮಾಡ್ಬೋದು. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ಪ್ರಾಬ್ಲಮ್ ಆಲ್ರೆಡಿ 2025 ಇಯರ್ನಲ್ಲಿ ಮಾಡಿರುವಂಥ ವಿಡಿಯೋಗಳಿದಾವೆ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಈ ವರ್ಷ ಕೂಡ ಅಪ್ಲಿಕೇಬಲ್ ಆಗುತ್ತೆ, ಫಾರ್ಮೆಟ್ ಎಲ್ಲ ಸೇಮೇ ಇರುತ್ತೆ ಆಯಿತಾ. ಮತ್ತು ಸಪ್ರೇಟಾಗಿ ಇಲ್ಲಿ ನಾನು 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ಪ್ರಾಬ್ಲಮ್ಗಳು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇದೇ ಒಂದು ನನ್ನ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ಎಲ್ಲ ವಿಡಿಯೋಗಳು ಬರ್ತಾ ಇರ್ತವೆ. ಬನ್ನಿ ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3 ಗೆ ಆನ್ಸರ್ ಮಾಡೋಣ. ಇವಾಗ ಇಲ್ಲಿ P and Q ಆರ್ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ ಇನ್ ದ ರೇಷಿಯೋ ಆಫ್ 3:1 ಆಯಿತಾ. ಆರ್ ಈಸ್ ಅಡ್ಮಿಟೆಡ್ ಇನ್ ಟು ಪಾರ್ಟ್ನರ್ಶಿಪ್ 1/5 ಶೇರ್ ಆಯಿತಾ, 1/5 ಶೇರ್. ದ ಸ್ಯಾಕ್ರಿಫೈಯಿಂಗ್ ರೇಷಿಯೋ ಆಫ್ P and Q ವಿಲ್ ಬಿ ಅಂತ ಕೇಳಿದರೆ ಆಪ್ಷನ್ ಇದಕ್ಕೆ ಬಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಆಯಿತಾ. ಅಂದರೆ ಪಿದು 3 ಇದೆ ಆಯಿತಾ, ಕ್ಯೂದು 1 ಇದೆ. ಸೊ 3 ಮತ್ತು 1 ಎಷ್ಟಾಯಿತು? 4. ಸೊ 3/4 1/4 ಆಯಿತಾ. ಸೊ 1/5 ಇಲ್ಲಿ ಯಾರ್ದು? ಆರ್ 1/5 ಶೇರ್ ಇದೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆನ್ ಡಿಸಲ್ಯೂಷನ್ ಆಫ್ ದ ಫರ್ಮ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಆರ್ ಕ್ಲೋಸ್ಡ್ ಥ್ರೂ, ಇದಕ್ಕೆ ಆನ್ಸರ್ ಆಪ್ಷನ್ ಸಿ, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 3. ದ ಪ್ರಾಫಿಟ್ ಆನ್ ರೀಇಶ್ಯೂ ಆಫ್ ಪ್ರಾಫಿಟೆಡ್ ಶೇರ್ ಈಸ್ ಟ್ರಾನ್ಸ್ಫರ್ ಟು, ಇದಕ್ಕೆ ಆನ್ಸರ್ ಆಪ್ಷನ್ ಸಿ, ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್
ಶೋನ್ ಅಂಡರ್ ದ ಫಿಕ್ಸ್ಡ್ ಅಸೆಟ್ಸ್ ಅಂದರೆ ಹೆಡ್ ಆಗಿರುತ್ತೆ ಫಿಕ್ಸ್ಡ್ ಅಸೆಟ್ನಲ್ಲಿ ಯಾವುದು? ಆಪ್ಷನ್ ಡಿ ಗುಡ್ ವಿಲ್. ಆಯಿತಾ. ನೆಕ್ಸ್ಟ್ ಕ್ವಶನ್, 5ನೇ ಪ್ರಶ್ನೆ. ದ ಫಾಲೋಯಿಂಗ್ ಗ್ರೂಪ್ಸ್ ಆಫ್ ರೇಷಿಯೋಸ್ ಆರ್ ಪ್ರೈಮರ್ಲಿ ಮೇಜರ್ ರಿಸ್ಕ್. ಇದಕ್ಕೆ ಆನ್ಸರ್ ಆಪ್ಷನ್ ಎ ಲಿಕ್ವಿಡಿಟಿ, ಡೆಪ್ಟ್ ಆ್ಯಂಡ್ ಪ್ರಾಫಿಟಬಿಲಿಟಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ ನೋಡಿ. ದ ಪಾರ್ಟ್ನರ್ಶಿಪ್ ಡೀಡ್ ಶುಡ್ ಬಿ ಪ್ರಾಪರ್ಲಿ ಡ್ರಾಫ್ಟ್ ಆ್ಯಂಡ್ ಪ್ರಿಪೇರ್ಡ್ ಆ್ಯಸ್ ಪರ್ ದ ಪ್ರೊವಿಷನ್ಸ್ ಆಫ್ ದ ಡ್ಯಾಶ್ ಆ್ಯಕ್ಟ್ ಅಂತ ಕೇಳಿದರೆ ಇದಕ್ಕೆ ಆನ್ಸರ್ ಆಗಿರುತ್ತೆ. ಇಲ್ಲಿ ಮೇಲುಗಡೆ ನಿಮಗೆ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ ನೋಡಿ. ಸ್ಟ್ಯಾಂಪ್, ಆಯಿತಾ, ಸ್ಟ್ಯಾಂಪ್ ಇದಕ್ಕೆ ಆನ್ಸರ್. 7ನೇ ಪ್ರಶ್ನೆಗೆ ಆನ್ಸರ್ ನೋಡಿ. ದ ಡ್ಯಾಶ್ ರೇಷಿಯೋ ಈಸ್ ಯೂಸ್ಡ್ ಅಂತ ಕೇಳಿದ್ದಾರೆ ಅಂದರೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಈಸ್ ಯೂಸ್ಡ್ ಫಾರ್ ಅಡ್ಜಸ್ಟ್ಮೆಂಟ್ ಆಫ್ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ಸ್. ಆಯಿತಾ. ನೆಕ್ಸ್ಟ್ ಕ್ವಶನ್, 8ನೇ ಪ್ರಶ್ನೆ. ವೆನ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಆರ್ ಪೇಡ್ ಬೈ ದ ಫರ್ಮ್ ಆನ್ ಡಿಸಾಲ್ಯೂಷನ್ ಸಚ್ ಎಕ್ಸ್ಪೆನ್ಸಸ್ ಆರ್ ಡೆಬಿಟೆಡ್ ಟು ಡ್ಯಾಶ್ ಅಕೌಂಟ್ ಅಂತ ಇಲ್ಲಿ ಕೇಳಿದ್ದಾರೆ. ರಿಯಲೈಸೇಷನ್ ಅಕೌಂಟ್. ಎ ಕಂಪ್ನಿ ಈಸ್ ಆ್ಯನ್ ಡ್ಯಾಶ್ ಪರ್ಸನ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಆರ್ಟಿಫಿಷಿಯಲ್. ಆಯಿತಾ. ಆರ್ಟಿಫಿಷಿಯಲಲ್ಲಿ ಮೇಲ್ಗಡೆ ನಿಮಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನ್. ಲಿಕ್ವಿಡಿಟಿ ರೇಷಿಯೋ ಆರ್ ಕ್ಯಾಲ್ಕುಲೇಟೆಡ್ ಟು ಮೇಜರ್ ದ ಶಾರ್ಟ್ ಟರ್ಮ್ ಸಾಲ್ವೆನ್ಸಿ ಆಫ್ ದ ಬಿಸ್ನೆಸ್. ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್. ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಇದಕ್ಕೆ ಎವರೇಜ್ ಪ್ರಾಫಿಟ್ ಮೆಥಡ್. ಎಕ್ಸಿಕ್ಯೂಟರ್ ಅಕೌಂಟ್, ಡೆತ್ ಆಫ್ ಎ ಪಾರ್ಟ್ನರ್, ಡಿವೆಂಚರ್ಸ್, ಅಕ್ನಾಲೇಜ್ಮೆಂಟ್ ಆಫ್ ಡೆಪ್ಟ್, ಹಾರಿಜೆಂಟಲ್ ಅನಾಲಿಸಿಸ್, ಕಂಪಾರೇಟಿವ್ ಸ್ಟೇಟ್ಮೆಂಟ್, ಇಶ್ಯೂ ಆಫ್ ಶೇರ್ಸ್, ಫೈನಾನ್ಷಿಯಲ್ ಆಕ್ಟಿವಿಟೀಸ್. ಅದೇ ರೀತಿ ಇವಾಗ ಒನ್ ವರ್ಡ್ ಕ್ವಶನ್ ನೋಡಿ. ಒನ್ ವರ್ಡ್ ಪ್ರಶ್ನೆಗೆ ಆನ್ಸರ್. ಸ್ಟೇಟ್ ಎನಿ ಒನ್ ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್. ಇದಕ್ಕೆ ಆನ್ಸರ್ ಆಗಿರುತ್ತೆ 2 or more ಪರ್ಸನ್ಸ್, ಇಲ್ಲಾಂದರೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಯಾವುದಾದ್ರೂ ಒಂದು ಬರೀರಿ. ಅದೇ ರೀತಿ ಎಕ್ಸ್ಪೆಂಡ್, DRFI ಇದಕ್ಕೆ ಆನ್ಸರ್ ಆಗಿರುತ್ತೆ ಡಿಸಾಸ್ಟರ್ ರಿಸ್ಕ್ ಫೈನಾನ್ಸಿಂಗ್ ಆ್ಯಂಡ್ ಇನ್ಶೂರೆನ್ಸ್. ನೆಕ್ಸ್ಟ್ ಕ್ವಶನ್. ಗಿವ್ ಆ್ಯನ್ ಎಕ್ಸಾಂಪಲ್ ಫಾರ್ ನಾನ್ ಕರೆಂಟ್ ಅಸೆಟ್. ಲ್ಯಾಂಡ್ ಆಗಿರ್ಬೋದು, ಮಷಿನರಿ, ಬಿಲ್ಡಿಂಗ್ ಯಾವುದಾದ್ರೂ ಒಂದು. ಸ್ಟೇಟ್ ಎನಿ ಒನ್ ಯೂಸರ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್. ಇದಕ್ಕೆ ಆನ್ಸರ್ ಇನ್ವೆಸ್ಟರ್. ನೆಕ್ಸ್ಟ್ ಕ್ವಶನ್. ಡಿವಿಡೆಂಡ್ ಪೇಡ್ ಈಸ್ ಆ್ಯನ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಸ್ಟೇಟ್ ಫಾಲ್ಸ್ ಆನ್ಸರ್. ಅದೇ ರೀತಿ ಇವಾಗ 2 ಅಂಕದ ಪ್ರಶ್ನೆಗಳಿಗೆ ಇಲ್ಲಿ ಆನ್ಸರ್ ಮೇಲ್ಗಡೆ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇರುತ್ತೆ. ಸ್ಟೇಟ್ ಎನಿ ಟು ಡಿಫರೆನ್ಸ್ ಬಿಟ್ವೀನ್ ಫಿಕ್ಸ್ಡ್ ಕ್ಯಾಪಿಟಲ್ ಆ್ಯಂಡ್ ಫ್ಲಕ್ಚುಟಿಂಗ್ ಕ್ಯಾಪಿಟಲ್ ಮೆಥಡ್. ಡಿಫರೆನ್ಸ್ ಕೇಳಿದ್ದಾರೆ. ಇಲ್ಲಿ ಆನ್ಸರ್ ಸ್ಕ್ರೀನ್ ಮೇಲೆ ತೋರಿಸಿದ್ದೀನಿ. ಅದೇ ರೀತಿ ಗಿವ್ ದ ಜರ್ನಲ್ ಎಂಟ್ರೀಸ್ ಕ್ಲೋಸ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ವೆನ್ ದೇರ್ ಈಸ್ ಲಾಸ್ ಟೈಮ್ ಆಫ್ ದ ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್. ಇಲ್ಲಿ ಆನ್ಸರ್ ಕಟ್ಟಿದ್ದೀನಿ. ಅದೇ ರೀತಿ ನೇಮ್ ಎನಿ 2 ಕ್ಯಾಟಗರೀಸ್ ಆಫ್ ಶೇರ್ಸ್ ಕ್ಯಾಪಿಟಲ್. ಇಲ್ಲಿ ಆನ್ಸರ್ ಕಟ್ಟಿದ್ದೀನಿ ಮೇಲ್ಗಡೆ. ರೇಟ್ ಎನಿ 2 ಅಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಇದಕ್ಕೆ ಆನ್ಸರ್ ಇಲ್ಲಿ ಮೇಲ್ಗಡೆ. ವಾಟ್ ಈಸ್ ದ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಇದಕ್ಕೆ ಆನ್ಸರ್ ಇಲ್ಲಿ ಮೇಲ್ಗಡೆ ಕೊಟ್ಟಿದ್ದೀನಿ ಸ್ಕ್ರೀನ್ ಮೇಲೆ. ಅದೇ ರೀತಿ ಇವಾಗ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇಲ್ಲಿ ನಿಮಗೆ 6 ಮಾರ್ಕ್ಸ್ ಪ್ರಾಬ್ಲಮ್ಗಳು ಕೇಳಿದ್ದಾರೆ. ಆಯಿತಾ. 6 ಅಂಕದ ಒಂದು ಪ್ರಶ್ನೆ ಇಲ್ಲಿ ಅಂಡರ್ ಪ್ರೊಡಕ್ಟ್ ಮೆಥಡ್ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಈ ಮಾದರಿ ಪ್ರಶ್ನೆ ಪತ್ರಿಕೆ 1ನಲ್ಲಿ ಕೇಳಿರುವಂಥ 6 ಮಾರ್ಕ್ಸ್ ಎಷ್ಟು ಕೇಳಿದಾರಲ್ಲ ಎಲ್ಲ ಒಂದೇ ವಿಡಿಯೋನಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ, ಹೇಳ್ಕೊಡ್ತೀನಿ. ಡೋಂಟ್ ವರಿ. ಇವಾಗ ಈ ಪ್ರಶ್ನೆಗಳಿಗೆ ಆನ್ಸರ್ ಹೇಗೆ ಮಾಡಬೇಕಂತ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಎಲ್ಲ ವಿದ್ಯಾರ್ಥಿಗಳು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನೋಡ್ಕೊಳ್ಳಿ ಲಿಂಕ್. ಇಲ್ಲಿ ನೋಡಿ ನಾನು ಏನು ಹೇಳಿದ್ದೆ ನಿಮಗೆ. ಅಂಡರ್ ಪ್ರೊಡಕ್ಟ್ ಮೆಥಡ್ ಇಲ್ಲಿ ಕೇಳಲಾಗೋದು. ಇಲ್ಲಿ ನೋಡಿ ಕೇಳಿದ್ದಾರೆ. ಅದೇ ರೀತಿ ಗೇನ್ ರೇಷಿಯೋ ಕೇಳಲಾಗೋದು ಅಂತ ಹೇಳಿದ್ದೆ. ಇಲ್ಲಿ ನೋಡಿ ಗೇನ್ ರೇಷಿಯೋ ಅಂದರೆ ಸಕ್ರಿಫೈ ರೇಷಿಯೋ ಇಲ್ಲಾಂದರೆ NPRS. ನಿಮಗೆ ಹೆಚ್ಚಾಗಿ ಗೇನ್ ರೇಷಿಯೋ ಇಲ್ಲಿ ಕೇಳಿದರೆ. ಮತ್ತು ನಾನು ಏನು ಹೇಳಿದ್ದೆ ನಿಮಗೆ ಪರ್ಟಿಕ್ಯುಲರ್ ಒಂದು ಪಾರ್ಟ್ನರ್ ಮೇಲೆ ನಿಮಗೆ ಒಂದು ಪ್ರಶ್ನೆ ಇರುತ್ತೆ. ಇಲ್ಲಿ ನೋಡಿ ಪ್ರಿಪೇರ್ ವಾಯ್ಸ್ ಕ್ಯಾಪಿಟಲ್ ಅಕೌಂಟ್ ಇಲ್ಲಿ ಬಿಡಿಸಿದ್ದಾರೆ. ಆಯಿತಾ. ಕಂಪ್ನೀಸ್ ಆ್ಯಕ್ಟ್ ನೋಡಿ 2013. ಇಲ್ಲಿ ನೋಡಿ 6 ಅಂಕದ ಪ್ರಶ್ನೆಯಲ್ಲಿ ಕಂಪ್ನೀಸ್ ಆ್ಯಕ್ಟ್ ಇಲ್ಲಿ ನೀವು ಬಿಡಿಸಬೇಕಾಗುತ್ತೆ. ನಾನು ಹೇಳಿದ್ದೀನಲ್ಲ ಅದೇ ಕ್ವಶನ್ಸ್ ಇಲ್ಲಿ ಕೇಳಿದ್ದಾರೆ. ಅದೇ ರೀತಿ ಇಲ್ಲಿ ಕ್ಯಾಶ್ ಫ್ಲೋ ಮೇಲೆ ನಿಮಗೆ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ ಮೇಲೆ ಕೇಳಿದ್ದಾರೆ. ಆಯಿತಾ. ಸೊ ಇಲ್ಲಿ ನಿಮಗೆ 12 ಅಂಕದ ಪ್ರಶ್ನೆಯಲ್ಲಿ ಅಬ್ಸರ್ವ್ ಮಾಡಿ ಯಾವ ಕ್ವಶನ್ಸ್ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ನೋಡಿ ನಿಮಗೆ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ಇಲ್ಲಾಂದರೆ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ಶಿಪ್ ಮೇಲೆ ಯಾವುದಾದ್ರು ಒಂದು ಕೇಳಲಾಗುವುದು. ಬಟ್ ಇಲ್ಲಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ಕೇಳಿದ್ದಾರೆ. ಇಲ್ಲಿ ನೋಡಿ ಅಡ್ಮಿಟಿ ಅಂತ ಕೇಳಿದ್ದಾರೆ. ಅದೇ ರೀತಿ ಈ ಪ್ರಶ್ನೆ ನಾನು ಸೊಲ್ಯೂಷನ್ ಮಾಡ್ತೀನಿ. ಡೋಂಟ್ ವರಿ. ಆಯಿತಾ. ಇಲ್ಲಿ ನೋಡಿ ನಿಮಗೆ ರಿಯಲೈಸೇಷನ್ ಅಕೌಂಟ್. ಆಯಿತಾ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂದರೆ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಇದು ರೆಸಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಮೇಲೆ ಮತ್ತು ಇದು ಜರ್ನಲ್ ಎಂಟ್ರಿ. ಬಟ್ ಕ್ವಶನ್ಸ್ಗಳು ಸ್ವಲ್ಪ ಚೇಂಜಸ್ ಬರುತ್ತೆ, ನೀವು ಆನ್ಸರ್ ಮಾಡಬೇಕು ಅಷ್ಟೇ, ಮತ್ತೇನಿಲ್ಲ. ಇಲ್ಲಿ ನೋಡಿ ಇಲ್ಲಿ ಪರ್ಸೆಂಟೇಜ್ ಅಂತ ಇರುತ್ತೆ ಅಂತ ಹೇಳಿದೆ. ಆಯಿತಾ. ಇಲ್ಲಿ ನೋಡಿ ಡಿವೆಂಚರ್ಸ್ ಆನ್ ಜರ್ನಲ್ ಎಂಟ್ರೀಸ್ ಅಂತ ಇಲ್ಲಿ ಕೂಡ 12 ಅಂಕದ ಒಂದು ಪ್ರಶ್ನೆ. ಇಲ್ಲಿ ನೋಡಿ ಕಂಪಾರೇಟಿವ್ ಇಲ್ಲಾಂದರೆ ಕಾಮನ್ ಸೈಜ್ ಮೇಲೆ ನಿಮಗೆ ಒಂದು ಪ್ರಶ್ನೆ ಕೇಳಲಾಗೋದು ಅಂತ ಹೇಳಿದ್ದೆ. ಇಲ್ಲಿ ನಿಮಗೆ ಕೇಳಿದ್ದಾರೆ ನೋಡಿ. ಆಯಿತಾ. ಈ ಒಂದು ಪ್ರಶ್ನೆ ಯಾವ್ದು ಕೇಳಿದ್ದಾರೆ ಇಲ್ಲಿ ಕಂಪಾರೇಟಿವ್. ಆಯಿತಾ. ಕಂಪಾರೇಟಿವ್ ಬ್ಯಾಲೆನ್ಸ್ ಶೀಟ್ ಕೇಳಿದ್ದಾರೆ. ನಿಮಗೆ ಹೆಚ್ಚಾಗಿ ಕಂಪಾರೇಟಿವ್ ಇಲ್ಲಾಂದರೆ ಕಾಮನ್ ಸೈಜ್ ಹೆಚ್ಚಾಗಿ ಕೇಳ್ತಾರೆ. ಈ 2 ಪ್ರಶ್ನೆ ನೀವು ಓದಲೇಬೇಕು. ಇಲ್ಲಿ ನೋಡಿ ಇಲ್ಲಿ ರೇಷಿಯೋ ಚಾಪ್ಟರ್. ಈ ರೇಷಿಯೋ ಚಾಪ್ಟರ್ ಮೇಲೆ ನಿಮಗೆ ಈ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಬಟ್ ಫಾರ್ಮುಲಾಸ್ಗಳು ಬಹಳ ಬರುತ್ತೆ ಈ ಒಂದು ಅಧ್ಯಾಯದಲ್ಲಿ ರೇಷಿಯೋ ಚಾಪ್ಟರ್ ಮೇಲೆ. ಈ ಒಂದು ನೀವು ಪ್ರಶ್ನೆ ಸ್ಕಿಪ್ ಮಾಡ್ಬೋದು. ಆಯಿತಾ. ಸೊ ಹೀಗೆ. ಸೊ ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆ 2 ನೋಡೋಣ ಬನ್ನಿ. ಮಾದರಿ ಪ್ರಶ್ನೆ ಪತ್ರಿಕೆ 2 ಇಲ್ಲಿ 1ನೇ ಪ್ರಶ್ನೆ ನೋಡಿ. ಸಂಜಯ್ ಆ್ಯಂಡ್ ಗೋಪಿ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ ಆಫ್ 4:3. ನಿಖಿಲ್ ಈಸ್ ಅಡ್ಮಿಟೆಡ್ ಇನ್ ಟು ಪಾರ್ಟ್ನರ್ಶಿಪ್ 1/8 ಇಲ್ಲಿ ಶೇರ್ ತಂದಿದ್ದಾನೆ.
ದ ಸ್ಯಾಕ್ರಿಫೈಯಿಂಗ್ ರೇಷಿಯೋ ಆಫ್ ಸಂಜಯ್ ಆ್ಯಂಡ್ ಗೋಪಿ ಈಸ್ ಆಯಿತಾ. ಇದಕ್ಕೆ ಆನ್ಸರ್ ಆಪ್ಷನ್ ಬಿ ಆಯಿತಾ 4:3. ಇಶ್ಯೂಡ್ ಕ್ಯಾಪಿಟಲ್ ಈಸ್ ಪಾರ್ಟ್ ಆಫ್ ಅಥರೈಸ್ಡ್ ಕ್ಯಾಪಿಟಲ್ ಆಪ್ಷನ್ ಸಿ. ಡಿವೆಂಚರ್ಸ್ ವಿಚ್ ಆರ್ ಟ್ರಾನ್ಸ್ಫರಬಲ್ ಫಾರ್ ಮೋರ್ ಡೆಲಿವರಿ ಆರ್ ಇದಕ್ಕೆ ಆನ್ಸರ್ ಬೆರಿಯರ್ ಡಿವೆಂಚರ್ಸ್ ಆಪ್ಷನ್ ಸಿ. ಕರೆಂಟ್ ಅಸೆಟ್ ಡಸ್ ನಾಟ್ ಇನ್ಕ್ಲೂಡ್ ಇದಕ್ಕೆ ಬಿಲ್ಡಿಂಗ್ ಆಪ್ಷನ್ ಎ. ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಆರ್ ಆಲ್ಸೋ ನೋನ್ ಆಸ್ ವರ್ಟಿಕಲ್ ಅನಾಲಿಸಿಸ್. ಹಾರಿಜೆಂಟಲ್ ಅನಾಲಿಸಿಸ್ ಅಂದ ತಕ್ಷಣ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಆಗಿರುತ್ತೆ. fill in the blanks. Partnerships comes into existence as a result of ಇದಕ್ಕೆ agreement among the partners. Executor account is generally prepared death of a partner. On dissolution of a firm, partners loan account is transferred to cash account ಅಂದ ತಕ್ಷಣ cash or bank account. Quick ratio is also known as liquid ratio. Dash activities related to purchase and sales fixed assets, investing activities. ಅದೇ ರೀತಿ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಆ್ಯಂಡ್ ಕರೆಂಟ್ ಅಕೌಂಟ್ಸ್, ಗೇನ್ ಶೇರ್, ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್, ಇಕ್ವಿಡಿಟಿ ಶೇರ್ ಹೋಲ್ಡರ್ಸ್, ಓನರ್ಸ್ ಆಫ್ ದ ಕಂಪ್ನಿ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಇದಕ್ಕೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್, ಪ್ರಾಫಿಟಬಿಲಿಟಿ ರೇಷಿಯೋ, ಅರ್ನಿಂಗ್ ಪರ್ ಶೇರ್. ಅದೇ ರೀತಿ ಇವಾಗ ಒನ್ ವರ್ಡ್ ಕ್ವಶನ್ ನೋಡಿ. ಸ್ಟೇಟ್ ಎನಿ ಒನ್ ಮೆಥಡ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ ಇದಕ್ಕೆ ಆನ್ಸರ್ average profit method. Court can order a firm to be dissolved when a partner becomes insane ಇದಕ್ಕೆ true. expend DRR ಇದಕ್ಕೆ ಆನ್ಸರ್ ಆಗಿರುತ್ತೆ ಡಿವೆಂಚರ್ ರಿಡೆಂಪ್ಷನ್ ರಿಸರ್ವ್ ಆಯಿತಾ. ಅದೇ ರೀತಿ ಸ್ಟೇಟ್ ಎನಿ ಒನ್ ಟೆಕ್ನಿಕಲ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಇದಕ್ಕೆ ಆನ್ಸರ್ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ಸ್. ಗಿವ್ ದ ಮೀನಿಂಗ್ ಆಫ್ ಕ್ಯಾಶ್ ಇನ್ಫ್ಲೋ ಇದಕ್ಕೆ ಆನ್ಸರ್ ಇಲ್ಲಿ ಮೇಲ್ಗಡೆ ಶೋ ಆಗ್ತಾ ಇರುತ್ತೆ. ಡಿಫೈನ್ ಪಾರ್ಟ್ನರ್ಶಿಪ್ ಈ ಒಂದು ಪ್ರಶ್ನೆಗೆ ಇಲ್ಲಿ ಆನ್ಸರ್ ಇಲ್ಲಿ ಕೊಟ್ಟಿದ್ದೇನೆ ಆಯಿತಾ. ಅದೇ ರೀತಿ ನೆಕ್ಸ್ಟ್ ಕ್ವಶನ್. ಇಲ್ಲಿ ಗುಡ್ವಿಲ್ ಆಫ್ ದ ವ್ಯಾಲ್ಯೂಡ್ ಅಂತ ಕೊಟ್ಟಿದ್ದಾರೆ. 2 years ಪರ್ಚೇಸ್, ಎವರೇಜ್ ಪ್ರಾಫಿಟ್ 4 years ಕೊಟ್ಟಿದ್ದಾರೆ. ಇಲ್ಲಿ 4 yearsದು 60,000 ಕ್ಯಾಲ್ಕುಲೇಟ್ ಗುಡ್ವಿಲ್ ಆಫ್ ದ ಫರ್ಮ್ ಅಂತ ಹೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಇಲ್ಲಿ ಆನ್ಸರ್ ಇಲ್ಲಿ ಮೇಲ್ಗಡೆ ಶೋ ಆಗ್ತಾ ಇದೆ ನೋಡಿ. ಗಿವ್ ದ ಮೀನಿಂಗ್ ಆಫ್ ಓವರ್ ಸಬ್ಸ್ಕ್ರಿಪ್ಷನ್ ಅಂತ ಕ್ವಶನ್ ನಂಬರ್ 19, 20. ಸ್ಟೇಟ್ ಎನಿ 2 ಐಟಮ್ಸ್ ಆಫ್ ದ್ಯಾಟ್ ಶೋನ್ ಅಂಡರ್ ದ ಹೆಡ್ ಕರೆಂಟ್ ಲಯಬಿಲಿಟೀಸ್. ರೈಟ್ ಎನಿ 2 ಎಕ್ಸಾಂಪಲ್ ಆಫ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್. ಈ ಎಲ್ಲ ಪ್ರಶ್ನೆಗೆ ಇಲ್ಲಿ ಸ್ಕ್ರೀನ್ ಮೇಲೆ ಆನ್ಸರ್ ಶೋ ಆಗ್ತಾ ಇರುತ್ತೆ. ಓವರ್ ಸಬ್ಸ್ಕ್ರಿಪ್ಷನ್ ಇಲ್ಲಿ ಆನ್ಸರ್ ಕೊಟ್ಟಿದ್ದೇನೆ. ಶಾರ್ಟ್ ಆಗಿ ಇಲ್ಲಿ ನೀವು ನೆನಪಿನಲ್ಲಿ ಇಟ್ಕೊಂಡು ಬಿಡ್ರಿ ಆಯಿತಾ. ಕ್ವಶನ್ ನಂಬರ್ 20ಕ್ಕೆ ಆನ್ಸರ್, ಕ್ವಶನ್ ನಂಬರ್ 21ಕ್ಕೆ ಆನ್ಸರ್ ಇದೆ. ಅಪ್ರಾಪರೇಷನ್ ಅಕೌಂಟ್ ಇಲ್ಲಿ ಕೇಳಿದ್ದಾರೆ ನಿಮಗೆ. ಇಲ್ಲಿ ನೋಡಿ, ನಾನು ಏನು ಹೇಳಿದೆ, ಅಂಡರ್ ಪ್ರೊಟೆಕ್ಟ್ ಮೆಥಡ್ ಇಲ್ಲ ಅಂದರೆ ಅಪ್ರಾಪರೇಷನ್ ಅಕೌಂಟ್ ಯಾವುದಾದ್ರು ಒಂದು ಕೇಳಲಾಗುವುದು ಅಂತ ಹೇಳಿದ್ದೆ. ಇಲ್ಲಿ ಅಪ್ರಾಪರೇಷನ್ ಅಕೌಂಟ್ ಕೇಳಿದ್ದಾರೆ. ಅಂಡರ್ ಪ್ರೊಟೆಕ್ಟ್ ಮೆಥಡ್ ಕೂಡ ಇಂಪಾರ್ಟೆಂಟ್. ಈ ಎರಡು ಪ್ರಶ್ನೆ ನೀವು ಓದ್ಕೊಂಡು ಬಿಡ್ರಿ. ಯಾವುದಾದ್ರು ಒಂದು ಡೆಫಿನೆಟ್ಲಿ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳ್ತಾರೆ ಆಯಿತಾ. 6 ಅಂಕದ ಒಂದು ಪ್ರಶ್ನೆಯಲ್ಲಿ ಇಲ್ಲಿ ನೋಡಿ, ಕ್ಯಾಲ್ಕುಲೇಟ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ನಾನು ಏನು ಹೇಳಿದೆ, NPRS ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ. ಸೊ ಈ ರೀತಿಯಲ್ಲಿ ಆಯಿತಾ. ಅದೇ ರೀತಿ ಒಂದು ಪರ್ಟಿಕ್ಯುಲರ್ ಒಂದು ಪರ್ಸನ್ದು ಇಲ್ಲಿ ಕ್ಯಾಪಿಟಲ್ ಅಕೌಂಟ್ ಬಿಡಿಸಿ ಅಂತ ಹೇಳಿದ್ದಾರೆ. ಇಲ್ಲಾಂದರೆ ಎಕ್ಸಿಕ್ಯೂಟಿವ್, ಹೆಚ್ಚಾಗಿ ನಿಮಗೆ ಕ್ಯಾಪಿಟಲ್ ಅಕೌಂಟೇ ಕೇಳ್ತಾರೆ, ಕ್ಯಾಪಿಟಲ್ ಅಕೌಂಟ್ ಆಯಿತಾ. ಅದೇ ರೀತಿ ಇಲ್ಲಿ ಕಂಪ್ನೀಸ್ ಆ್ಯಕ್ಟ್ ಪ್ರಕಾರ 2013 ಆಯಿತಾ, ಸ್ಕೆಡ್ಯೂಲ್ 3 ಅಂತ ಈ ಒಂದು ಪ್ರಶ್ನೆ. ಅದೇ ರೀತಿ ಇಲ್ಲಿ ನಿಮಗೆ ಇಂಡೈರೆಕ್ಟ್ ಮೆಥಡ್ ಅಂದರೆ ಆಪರೇಟಿಂಗ್ ಆಕ್ಟಿವಿಟೀಸ್ ಇಂಡೈರೆಕ್ಟ್ ಮೆಥಡ್ ಅಂತ ಇವತ್ತು ಪ್ರಶ್ನೆ. ಇದು ಹೆಚ್ಚಾಗಿ ಕೇಳಿರುವಂಥ ಪ್ರಶ್ನೆ ಆಗಿರುತ್ತೆ ಆಯಿತಾ. ಅದೇ ರೀತಿ ಇಲ್ಲಿ ಇವಾಗ ಪಾರ್ಟ್ ಡಿ ನಲ್ಲಿ ನಿಮಗೆ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ಕೇಳಿದರೆ, ಇಲ್ಲಿ ಕೂಡ ಅಡ್ಮಿಟ್ ಆಫ್ ಎ ಪಾರ್ಟ್ನರ್ಶಿಪ್ ಕೇಳಿದ್ದಾರೆ 12 ಅಂಕದ ಪ್ರಶ್ನೆಯಲ್ಲಿ. ಇಲ್ಲಿ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಮೇಲೆ ನಿಮಗೆ 12 ಅಂಕದ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಮೇಲೆ ಇಲ್ಲಿ ಜರ್ನಲ್ ಎಂಟ್ರೀಸ್ ಆಯಿತಾ. ಮತ್ತು ಅದೇ ರೀತಿ ಇಲ್ಲಿ ಕೂಡ ಜರ್ನಲ್ ಎಂಟ್ರೀಸ್ ಸೇಮ್. ಇವೆಲ್ಲ ಕ್ವಶನ್ಸ್ಗಳು ಆಯಿತಾ, ಇದೇ ಟೈಪ್ನಲ್ಲಿ ಕ್ವಶನ್ಸ್ ಕೇಳ್ತಾರೆ, ನೀವು ಆನ್ಸರ್ ಮಾಡಬೇಕು. ಇಲ್ಲಿ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಕೇಳಿದ್ದಾರೆ ನೋಡಿ, ಇಲ್ಲಿ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಆಯಿತಾ. ಅದೇ ರೀತಿ ಇಲ್ಲಿ ಇದು ರೇಷಿಯೋ ಚಾಪ್ಟರ್ ಮೇಲೆ ಇದೆ. ಬನ್ನಿ ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆ 3 ನೋಡೋಣ. ಮಾಡಲ್ ಕ್ವಶನ್ ಪೇಪರ್ 3 ನೋಡಿ. ದ ಬ್ಯಾಲೆನ್ಸ್ ಆಫ್ ರಿಸರ್ವ್ ಆ್ಯಂಡ್ ಅದರ್ ಅಕ್ಯುಮುಲೇಟೆಡ್ ಪ್ರಾಫಿಟ್ ಆಟ್ ದ ಟೈಮ್ ಆಫ್ ಅಡ್ಮಿಷನ್ ಆಫ್ ಎ ನ್ಯೂ ಪಾರ್ಟ್ನರ್ಸ್ ಆರ್ ಓಲ್ಡ್ ಪಾರ್ಟ್ನರ್ಸ್ ಇನ್ ಓಲ್ಡ್ ರೇಷಿಯೋ ಆಯಿತಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ದ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಮೌಂಗ್ ಕವನ, ಕಾವ್ಯ ಆ್ಯಂಡ್ ಕೃತಿ were 2:2:1. The new profit sharing ratio after Kavya's retirement is 3:2. The gain ratio is ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಬಿ 1:1. ಈ ಒಂದು ಪ್ರಾಬ್ಲಮ್ ಏನಿದೆಯಲ್ಲ, ನಾನು ನಿಮಗೆ ಶಾರ್ಟ್ ಆಗಿ ಹೇಳ್ಕೊಡ್ತೀನಿ, ಡೋಂಟ್ ವರಿ. ಇದ್ರ ಬಗ್ಗೆ ಈ ರೀತಿ ಕ್ವಶನ್ಸ್ ಏನು ಬರಲ್ಲ ನಿಮಗೆ ಆಯಿತಾ. ಸೊ ಇದಕ್ಕೆ ಆನ್ಸರ್ ಆಗಿರುತ್ತೆ, ಇದು 5% ಆಗಿರುತ್ತೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್. ಪರ್ಸೆಂಟೇಜ್ ಆಫ್ ಈಚ್ ಲಯಬಿಲಿಟಿ ಟು ದ ಟೋಟಲ್ ಲಯಬಿಲಿಟೀಸ್ ಈಸ್ ಶೋನ್ ಇನ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಎ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್. SRG ಕಂಪ್ನಿ ಲಿಮಿಟೆಡ್ ಅಂತ ಇದೆಯಲ್ಲ, ಈ ಒಂದು ಪ್ರಶ್ನೆಗೆ ಆನ್ಸರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಇವಾಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡಿ.
6ನೇದಕ್ಕೆ ಆನ್ಸರ್ ಆಗಿರುತ್ತೆ ಫ್ಯೂಚರ್ ಪ್ರಾಫಿಟ್. 7ನೇದಕ್ಕೆ ಆನ್ಸರ್ ಆಗಿರುತ್ತೆ ಕ್ಯಾಪಿಟಲ್ ಪ್ರಾಫಿಟ್. ಅದೇ ರೀತಿ 9ನೇದಕ್ಕೆ ಆನ್ಸರ್ ಆಗಿರುತ್ತೆ 12 ಮಂತ್ಸ್. ಅದೇ ರೀತಿ 9ನೇದಕ್ಕೆ ಆನ್ಸರ್ ಕಾಂಪ್ಲಿಮೆಂಟ್ರಿ. ಅದೇ ರೀತಿ ಕಲೆಕ್ಷನ್ ಆಫ್ ಕ್ಯಾಶ್ ಫ್ರಮ್ ಟ್ರೇಡ್ ರಿಸೀವೇಬಲ್ ಇದಕ್ಕೆ ಇನ್ಫ್ಲೋ, ಕ್ಯಾಶ್ ಇನ್ಫ್ಲೋ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಇಲ್ಲಿ ನೋಡಿ ಫ್ಲಕ್ಚುಟಿಂಗ್ ಕ್ಯಾಪಿಟಲ್ ಸಿಸ್ಟಮ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಚೇಂಜಸ್. ಎಕ್ಸಿಕ್ಯೂಟರ್ ಅಕೌಂಟ್ ಡೆತ್ ಆಫ್ ಎ ಪಾರ್ಟ್ನರ್. ಅಸೆಟ್ ಟೇಕನ್ ಓವರ್ ಬೈ ಪಾರ್ಟ್ನರ್ ಡೆಬಿಟೆಡ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಲಾಂಗ್ ಟರ್ಮ್ ಬಾರೋಯಿಂಗ್ಸ್, ಡಿವೆಂಚರ್ಸ್, ಇಂಟ್ರೆಸ್ಟ್ ಪೇಡ್, ಫೈನಾನ್ಷಿಯಲ್ ಎಕ್ಸ್ಪೆನ್ಸ್. ಅದೇ ರೀತಿ ಒಂದೊಂದು ಕ್ವಶನ್ಸ್ಗೆ ಇಲ್ಲಿ ಆನ್ಸರ್ ಕೊಟ್ಟಿದ್ದೀನಿ ಮೇಲ್ಗಡೆ ಆಯಿತಾ. 12, 13, 14 ಇಲ್ಲಿ ನೋಡಿ 15, 16 ಆನ್ಸರ್ ಕೊಟ್ಟಿದ್ದೀನಿ. ಅದೇ ರೀತಿ 2 ಅಂಕದ ಪ್ರಶ್ನೆ ನೋಡೋಣ ಇವಾಗ. ಈ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಸ್ಕ್ರೀನ್ ಮೇಲೆ ಆನ್ಸರ್ ತೋರಿಸಿದ್ದೇನೆ ನೋಡಿ. ಇಲ್ಲಿ 17, 18 ಆನ್ಸರ್ ಇದೆ. ಅದೇ ರೀತಿ ಇಲ್ಲಿ 19 ಆನ್ಸರ್. ಅದೇ ರೀತಿ 20ನೇ ಪ್ರಶ್ನೆಗೆ ಆನ್ಸರ್ ಇಲ್ಲಿದೆ. ಅದೇ ರೀತಿ ಇಲ್ಲಿ 21ನೇ ಪ್ರಶ್ನೆಗೆ ಆನ್ಸರ್. ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಇಲ್ಲಿ ಕೇಳಿದ್ದಾರೆ 6 ಅಂಕದ ಪ್ರಶ್ನೆಯಲ್ಲಿ. ಮತ್ತು ಅದೇ ರೀತಿ ಇಲ್ಲಿ ಸಕ್ರಿಫೈ ರೇಷಿಯೋ ಕೇಳಿದ್ದಾರೆ 6 ಮಾರ್ಕ್ಸ್. ಅದೇ ರೀತಿ ಎಕ್ಸಿಕ್ಯೂಟರ್ ಅಕೌಂಟ್ ಇಲ್ಲಿ ಕೇಳಿದ್ದಾರೆ ನೋಡಿ, ಎಕ್ಸಿಕ್ಯೂಟರ್ ಅಕೌಂಟ್ ಆಯಿತಾ 6 ಅಂಕದ ಪ್ರಶ್ನೆಯಲ್ಲಿ. ಕಂಪನೀಸ್ ಆ್ಯಕ್ಟ್ ಸ್ಕೆಡ್ಯೂಲ್ ಪ್ರಕಾರ ಅದು ಪ್ರಶ್ನೆ ಇದ್ದೇ ಇರುತ್ತೆ ನಿಮಗೆ. ಅದೇ ರೀತಿ ಇಲ್ಲಿ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಕೇಳಿದ್ದಾರೆ ಆಯಿತಾ. 12 ಅಂಕದ ಪ್ರಶ್ನೆಯಲ್ಲಿ ಯಾವುದು ಕೇಳಿದ್ದಾರೆ, ಇಲ್ಲಿ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ಶಿಪ್ ಮೇಲೆ ನಿಮಗೆ ಕೇಳಿದ್ದಾರೆ. 2 ಮಾಡಲ್ ಕ್ವಶನ್ ಪೇಪರ್ನಲ್ಲಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ಕೇಳಿದ್ದಾರೆ. ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 3ರಲ್ಲಿ ರಿಟೈರ್ಮೆಂಟ್ಸ್ ಕೇಳಿದ್ದಾರೆ ಆಯಿತಾ. ಇಲ್ಲಿ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಮೇಲೆ ನಿಮಗೆ 12 ಅಂಕದ ಒಂದು ಪ್ರಶ್ನೆ ಮತ್ತು ಜರ್ನಲ್ ಎಂಟ್ರೀಸ್ ಕೇಳಿದ್ದಾರೆ. ಮತ್ತು ಅದೇ ರೀತಿ ಇನ್ನೊಂದು ಜರ್ನಲ್ ಎಂಟ್ರೀಸ್. ಅದೇ ರೀತಿ ಇಲ್ಲಿ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್, ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಕೇಳಿದ್ದಾರೆ. ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ರೇಷಿಯೋ ಮೇಲೆ ಪ್ರಾಬ್ಲಮ್ ಆಗಿರುತ್ತೆ. ಸಪ್ರೇಟಾಗಿ 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ನಾನು ಪ್ರಾಬ್ಲಮ್ ಸಾಲ್ಯೂಷನ್ ಮಾಡಿ ಅಪ್ಲೋಡ್ ಮಾಡ್ತೀನಿ ವಿಡಿಯೋಗಳು. ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು.